ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ನೋಡಿದ್ರಲ್ಲ ಗೆಳೆಯರ, ಈ ಒಂದು ಕ್ಷಣಕ್ಕಾಗಿ 2.5 ವರ್ಷದಿಂದ DCM ಡಿ.ಕೆ. ಶಿವಕುಮಾರ್ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ನಾನು CM ಪಟ್ಟವನ್ನು ಅಲಂಕರಿಸ್ತೇನೆ ಎನ್ನುವಂತಹ ಮಾತು ಹೇಳದೇ ಇದ್ದರೂ ಕೂಡ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಅವರದ್ದೇ ಆದಂತಹ ಅಭಿಮಾನಿಗಳು DCM ಪಟ್ಟವನ್ನು ತ್ಯಜಿಸಿ CM ಪಟ್ಟವನ್ನು ಅಲಂಕರಿಸ್ತಾರೆ ಎನ್ನುವಂತಹ ನಂಬಿಕೆಯಿಂದ ಇದುವರೆಗೂ ಕೂಡ ಕಾದು ಕುಳಿತಿದ್ದಾರೆ. ಆ ಕಾದು ಕುಳಿತಂತಹ ಸಮಯ ಇದೀಗ ಹತ್ತಿರ ಆಗ್ತಾ ಇದೆ. ಇದೇ ತಿಂಗಳ 21ಕ್ಕೆ DCM ಡಿ.ಕೆ. ಶಿವಕುಮಾರ್ ಅವರು CM ಪಟ್ಟವನ್ನು ಅಲಂಕರಿಸ್ತಾರೆ ಎನ್ನುವಂಥ ಮಾತು ಕೂಡ ಪ್ರಬಲವಾಗಿ ಕೇಳಿಸ್ತಾ ಇದೆ. ಗೆಳೆಯರೇ, ರಾಜ್ಯ ಕಾಂಗ್ರೆಸ್ನಲ್ಲಿ CM ಪಟ್ಟಕ್ಕಾಗಿ ಜಿದ್ದಾಜಿದ್ದಿ ಸೈಲೆಂಟ್ ವಾರ್ ಅನ್ನೋದು ಶುರುವಾಗಿದೆ. ನವೆಂಬರ್ನಲ್ಲಿಯೇ ಕ್ರಾಂತಿ ಮೊಳಗಲಿದೆ ಎಂಬುದರ ಬಗ್ಗೆ ಚರ್ಚೆ ಜೋರಾಗಿಯೇ ಕೇಳಿಬರ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2.5 ವರ್ಷಗಳೇ ಆಗಿದೆ. ಈ ಹೊತ್ತಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿದ್ಧತೆ ನಡೆದಿದೆ ಎನ್ನಲಾಗಿದೆ. ಆದರೆ ಇದರ ನಡುವೆ ಸದ್ದಿಲ್ಲದೆ ಇಬ್ಬರಿಗೆ DCM ಹಾಗೂ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಟ್ರಬಲ್ ಶೂಟರ್ ಕನಕಪುರ ಬಂಡೆ ಖ್ಯಾತಿಯ ಡಿ.ಕೆ. ಶಿವಕುಮಾರ್ಗೆ CM ಪಟ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಾ ಇದೆ. ಹಾಗಿದ್ರೆ ದೈವ ಭಕ್ತಿಯನ್ನೇ ನಂಬಿರೋ ಹಲವು ಶಕ್ತಿ ದೇವತೆಗಳ ಆರಾಧ್ಯ ದೈವ ಭಕ್ತನಾಗಿರೋ ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ಗೆ CM ಪಟ್ಟ ಸಿಗುತ್ತಾ? ಈ ಕುರಿತಂತ ಪೆನ್ ಟು ಪಿನ್ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕಲ್ಕಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಬೆಂಬಲಿಸಿ. ಗೆಳೆಯರೇ, ಮುಖ್ಯಮಂತ್ರಿ ಬದಲಾವಣೆ ಅಂದರೆ ಅದು ಸುಲಭಕ್ಕಂತೂ ಮುಗಿಯದ ವಿಚಾರವಲ್ಲ. ಈಗಾಗಲೇ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಎನ್ನುವುದು ಸಿದ್ದರಾಮಯ್ಯ ಆಪ್ತ ಶಾಸಕರು ಹಾಗೂ ಸಚಿವರು ಬಹಿರಂಗವಾಗಿ ಹೇಳ್ತಿದ್ದಾರೆ. ಅಲ್ಲದೆ ಕೆಲ ದಿನಗಳ ಹಿಂದೆಯಷ್ಟೇ ಹೈಕಮಾಂಡ್ ಒಪ್ಪಿದರೆ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತೇನೆ ಎಂದು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ CM ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರೋ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗಿಯೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸೇರಿ ಇತರೆ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೇ ಆದರೆ 100ಕ್ಕೆ 100 ಪಟ್ಟು ಒಳಜಗಳ, ಭಿನ್ನಾಭಿಪ್ರಾಯ, ಸ್ಫೋಟ ಆಗುವುದೊಂದು ಪಕ್ಕ. ಸರ್ಕಾರ ರಚನೆಯ ಸಂದರ್ಭದಲ್ಲಿ CM ಹುದ್ದೆಗಾಗಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ದು ಗೊತ್ತೇ ಇದೆ. ದೆಹಲಿಗೆ ಹೋಗಿದ್ದು ಆ ಕಾರಣಕ್ಕಾಗಿ. ಇದೇ ಕಾರಣಕ್ಕೆ ಸರ್ಕಾರ ರಚನೆ ಕೂಡ ವಿಳಂಬ ಆಗಿತ್ತು. ಆದರೆ ದೆಹಲಿಯಲ್ಲಿ ಅಂದು ಏನು ಮಾತುಕತೆ ಆಯಿತು, ಸ್ಪಷ್ಟವಾದಂಥ ನಿಲುವು ಯಾರಿಗೂ ತಿಳಿಯದೆ ಗುಪ್ತವಾಗಿಯೇ ಇದೆ. ಅಂದಿನಿಂದ ಇಲ್ಲಿವರೆಗೆ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ನೀಡ್ತಿದ್ದಾರೆ. 2.5 ವರ್ಷ ಸಿದ್ದರಾಮಯ್ಯ ಮತ್ತೆ 2.5 ವರ್ಷ ಡಿ.ಕೆ. ಶಿವಕುಮಾರ್ ಎಂದು ನಿರ್ಧಾರವಾಗಿತ್ತು. ಹೀಗೆಂದು ಒಂದಷ್ಟು ಮಂದಿ ಹೇಳಿದ್ದೂ ಕೂಡ ಉಂಟು. ಈ ಊಹಾಪೋಹದ ಮಾತುಗಳಿಗೆ 2.5 ವರ್ಷ ಕಳೆದೇ ಹೋಗಿದೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಳಗೊಳಗೆ ಮಾಡುತ್ತಿರುವಂತಹ ಪ್ಲಾನ್ ಇದೀಗ ಬಹಿರಂಗ ಆಗಿದೆ. ನವೆಂಬರ್ನಲ್ಲಿ ನಡೆಯಲಿರುವಂತಹ ಸಚಿವ ಸಂಪುಟ ರಚನೆ ಈ ಒಂದು ವಿಚಾರದ ಮೇಲೆ ನೇರ ಪ್ರಭಾವ ಬೀರಲಿದೆ ಮತ್ತು ಅದರಿಂದ ಕಾಂಗ್ರೆಸ್ ಪಕ್ಷ ಸರ್ಕಾರದ ಮೇಲೆ ವ್ಯತಿರಿಕ್ತವಾದಂತಹ ಪ್ರಭಾವ ಖಂಡಿತ ಬೀರಲಿದೆ. ಅಂತಿಮವಾಗಿ CM ಪಟ್ಟ ಸಿದ್ದರಾಮಯ್ಯ ಬಿಟ್ಟು ಕೊಟ್ಟಿದ್ದೇ ಆದರೆ 100ಕ್ಕೆ 100 ಪಟ್ಟು DCM ಪಟ್ಟವನ್ನು ತ್ಯಜಿಸಿ ದೈವ ಭಕ್ತ ಟ್ರಬಲ್ ಶೂಟರ್ ಆಗಿರೋ ಡಿ.ಕೆ. ಶಿವಕುಮಾರ್ ಅವರು CM ಪಟ್ಟವನ್ನು ಅಲಂಕರಿಸೋದು ಪಕ್ಕಾ ಸತ್ಯ. ಡಿ.ಕೆ. ಶಿವಕುಮಾರ್ ಅವರು CM ಪಟ್ಟ ಅಲಂಕರಿಸೋದು ಪಕ್ಕ ಎನ್ನುವಂತಹ ಮಾಹಿತಿಯನ್ನು ಕೂಡ ಅವರ ಶಾಸಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇತ್ತ CM ಪಟ್ಟವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಎನ್ನುವಂತಹ ಪಟ್ಟನ್ನು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ರೂಪದಲ್ಲಿ CM ಸಿದ್ದರಾಮಯ್ಯ ಅವರ ಉತ್ತರವನ್ನು ತಿಳಿಸ್ತಾ ಇದ್ದಾರೆ. ಒಟ್ಟಾರೆ 2.5 ವರ್ಷದ ಮಾತುಕತೆ ಅಂತ್ಯ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೂ ಕೂಡ ದಿನ ಹತ್ತಿರ ಆಗ್ತಾ ಇದೆ. ಅಂತಿಮವಾಗಿ ಈ ಸರ್ಕಾರದ ನಡೆ
ಇನ್ನೆಷ್ಟು ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ.